ಗಂಟೆ ಆಯಿತು ಎದ್ದಿಲ್ಲ, ಸೋಂಬೇರಿ, ಹೆಣ್ಮಕ್ಳು ಹಿಂಗಾದರೆ ಹೆಂಗೆ ಅಂತ ಎಲ್ಲ ಬಾಯಿಗೆ ಬಂದಂಗೆ ನಮ್ಮಮ್ಮನ ಹತ್ರ ಬೈಸ್ಕೊಂಡು ಇವತ್ತು ಕೂತಿದ್ದೀನಿ. ಆ್ಯಂಡ್ 2 ದಿನ ಆದಮೇಲೆ ಮನೆಗೆ ಬಂದಿದ್ದೀನಿ ತಿಂಡಿ ತಿನ್ನೋದಕ್ಕೆ. 2 ದಿನ ಶೂಟಿಂಗ್ ಸೆಟ್ಟಲ್ಲಿ ತಿಂಡಿ ತಿನ್ನೋಕ್ಕಾಗಿಲ್ಲ. ಬಟ್ ಅಮ್ಮ ಹಂಗಲ್ಲ, ರುಚಿ ರುಚಿಯಾಗಿ ಒಳ್ಳೆಯ ಪೌಷ್ಟಿಕ ಆಹಾರ ಮಾಡಿರ್ತಾರೆ. ಅದಕ್ಕೋಸ್ಕರ ಸ್ನಾನನೂ ಮಾಡಿದೆ, ಬರೀ ಹಲ್ಲುಚ್ಕೊಂಡು ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀನಿ. ಬನ್ನಿ ಏನು ಮಾಡಿದ್ದಾರೆ ಅಂತ ನೋಡಿ. ನಮ್ಮಮ್ಮ ನನ್ನ ಫೇವ್ರೇಟ್ ಗಿಣ್ಣ ಮಾಡಿದ್ದಾರೆ. ಅದರಲ್ಲಿ ಯಾರೋ ಒಬ್ರು ಇಲ್ಲಿ ತರ ಕರ್ಕೊಂಡು ತಿನ್ಬಿಡಿದ್ದಾರೆ. ಸ್ವಲ್ಪ ನನ್ನ ಫೇವ್ರೇಟ್. ದ ಫುಡ್ ಈಸ್ ರೆಡಿ. ಬ್ರೇಕ್ಫಾಸ್ಟ್ಗೆ ನಮ್ಮಮ್ಮ ಅವಾಗಲಿಂದ ಬಾತಿನ್ನು ಅಂತ ಪ್ರಾಣ ತಿಂದಿದ್ದಾರೆ. ಸೊ ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ದಾರೆ ಬ್ರೇಕ್ಫಾಸ್ಟ್ಗೆ ಅಂತ ತೋರಿಸ್ತೀನಿ. ಅಮ್ಮ ತೋರಿಸ್ಲಾ? ಇವರೇ ನಮ್ಮಮ್ಮ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಗಿಣ್ಣಿಂದ ಶುರುವಾಗುತ್ತೆ. ಇದು ನನ್ನ ಫೇವ್ರೆಟ್ ಆ್ಯಂಡ್ ಹೆಲ್ದಿ ಕೂಡ. ಚಪಾತಿ ಮಾಡಿದ್ದಾರೆ, ಒಂದು ಪಾಲಕ್ ಆಮ್ಲೆಟ್ ಮಾಡಿದ್ದಾರೆ, ಹಾಗೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ. ಎಸ್, ಅಮ್ಮ ಮನೆಯಲ್ಲಿದ್ದರೆ ಇಷ್ಟೆಲ್ಲ ತಿನ್ಬೋದು. ನಾನು ಆವಾಗಲೇ ಹೇಳಿದೆ ಗಿಣ್ಣು ನನ್ನ ಫೇವ್ರೆಟ್ ಅಂತ ಅಂದ್ಬಿಟ್ಟು. ಅದ್ಭುತವಾಗಿದೆ. ನಮ್ಮ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಸಿಹಿ ಕೈ ಚಂದ್ರ ಥರ ಅಂತ ಅನ್ಬೇಕು ಅಂತ ಅಂದ್ಬಿಟ್ಟು. ಸೊ ಈ ಗಿಣ್ಣು ನಮ್ಮೂರಿಂದ ಗಿಣ್ಣು ಹಾಲು ಕೊಟ್ಟು ಕಳಿಸಿದ್ರು ನಮ್ಮ ಆಂಟಿ. ಸೊ ಅದರಿಂದ ಮಾಡಿದ್ದಾರೆ. ನನಗೆ ಗಿಣ್ಣಂದರೆ ತುಂಬ ಇಷ್ಟ. ನಮ್ಮೂರಲ್ಲಿದ್ದಾಗಂತೂ ಸಖತ್ತಾಗಿ ಮಾಡ್ತಾಯಿದ್ರು ಒಲೆನಲ್ಲಿ. ಬಟ್ ಇವಾಗಲೂ ಅದೇ ಟೇಸ್ಟಿಯಾಗಿ ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ. ಹೊಗಳಿಲ್ಲ ಅಂತ ಅಂದರೆ ನೆಕ್ಸ್ಟ್ ಮಾಡಿಕೊಡಲ್ಲ ಅದಕ್ಕೆ. ಮತ್ತು ಒಂದು ಅದ್ಭುತವಾದಂತಹ ಪಾಲಕ್ ಆಮ್ಲೆಟನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಮನೆ ಹೇಳಿದ್ದೆ, ಅಮ್ಮ ನನಗೆ ಪಾಲಕ್ ಆಮ್ಲೆಟ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು, ಅದಕ್ಕೆ ಮಾಡಿಕೊಟ್ಟಿದ್ದಾರೆ. ನೋಡಿ, ಮನೆಗೆ ಬಂದರೆ ಅಮ್ಮ ಮನೆಯಲ್ಲಿದ್ದರೆ ಹಿಂಗೆಲ್ಲ ರುಚಿ ರುಚಿಯಾಗಿ ತಿಂಡಿ ತಿನ್ಬೋದು. ಇಲ್ಲ ಅಂತಂದರೆ ಅದೇ ಇಡ್ಲಿ, ಅದೇ ಪ್ರೊಡಕ್ಷನ್ ಸಾಂಬಾರು, ಅದೇ ಊಟ ಆಗೋಗ್ಬಿಡುತ್ತೆ. ಇವಳು ಏನಕ್ಕೆ ಏನೇ ಇವಳು ಬೇರೆ ಬಂದಿದ್ದಾಳೆ, ನಿಮ್ಮಮ್ಮ ಮಾಡಿಕೊಟ್ಟಿರೋ ಊಟನ ನನಗೂ ಒಂಚೂರು ಕೊಡು ಅಂತ ಅಂದ್ಬಿಟ್ಟು. ಚಾರು ಹೇಳು. ಅಯ್ಯೋ ಕೋಪ ಅವಳಿಗೆ. ಓಕೆ, ಇದು ನಮ್ಮ ಟಿಫನ್ ವ್ಲಾಗ್ ಅಷ್ಟೇ, ಮಿನಿ ವ್ಲಾಗ್. ನನಗೆ ವ್ಲಾಗ್ ಮಾಡೋಕ್ಕೆ ಬರೋಲ್ಲ, ಇದೆಲ್ಲ ಗೊತ್ತಿಲ್ಲ. ಬಟ್ ಸುಮ್ಮನೆ ಒಂದು ಟ್ರಯಲ್ ಮಾಡಿದೆ. ನೀವು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನಿ, ಹೆಲ್ದಿಯಾಗಿರಿ ಅಷ್ಟು ಹೇಳೋದಕ್ಕೋಸ್ಕರ ಇಷ್ಟು ದೊಡ್ಡ ವ್ಲಾಗ್ ಮಾಡ್ದೆ ಅಂತ ಬೈಬೇಡಿ. ಥ್ಯಾಂಕ್ ಯು.